ಬಜಾರ್ ಅನ್ನುವಂಥ ಒಂದು ಸೂಪರ್ ಮಾರ್ಕೆಟನ್ನು ಇವತ್ತು ತೆರೆದಿದ್ದಾರೆ, ಓಪನಿಂಗ್ ಮಾಡಿದ್ದಾರೆ. ಈ ಭಾಗದ ಗ್ರಾಹಕರಿಗೆ, ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು. ದಿನಬಳಕೆಯ ವಸ್ತುಗಳು ಇವತ್ತು ನಮ್ಮ ಭಾಗದ ಜನರು ಇವತ್ತು ಕೊಪ್ಪಳಕ್ಕೆ ಕುಷ್ಟಗಿಗೆ ಹೋಗುವಂಥ ವ್ಯವಸ್ಥೆ ಇದೆ. ಜಗದೊಳಗೆ ಹಾಕ್ಯಾರ, ಉತ್ತಮ ಮಾರ್ಕೆಟ್ ಒಂದು ಒಳ್ಳೆ ಟೈಮ್ನಾಗ ಹಾಕ್ಯಾರ ಇವರು. ಇಂಥದ್ದು ಬೇಕಾಗಿತ್ತು ಇವ್ರಿಗೆ, ಹಾಕಿ ಚಲೋ ಆಯ್ತು. ಇವ್ರು ನಮ್ಮ ಮಾಮಾರವರು, ಇವರೇ ಓನರ್. ಎಂಪ್ಲಾಯ್ಮೆಂಟ್ ಬೆಳೀತದೆ. ಜೊತೆಗೆ ಇಲ್ಲಿ ಮದುವೆಗಾಗ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗಾಗ್ಲಿ ಇಲ್ಲಿ ಇಲ್ಲ ಸರ್ ಕುಷ್ಟಗಿಗೆ ಹೋಗ್ಬೇಕು, ಇಲ್ಲ ಸರ್ ಇಲಿಕಲಿಗೆ ಹೋಗ್ಬೇಕು ಅನ್ನೋವಂಥ ಒಂದು ಪ್ರಸಂಗಗಳನ್ನ ತುಂಬಾ ಕೇಳ್ಪಟ್ಟಿದೆ. ಹಾಗಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಉಳಿಯುತ್ತೆ, ಮತ್ತೆ ಹೆಚ್ಚಿಗೆ ಆಫರ್ಗಳನ್ನ ನಾವು ಕೊಡ್ತೇವೆ. ಎಲ್ಲ ಹೊರಗಡೆ ನೀವು ತಗೊಳ್ಬೇಕು ಅಂತಂದ್ರೆ 25 ರೂಪೀಸ್ 30 ರೂಪೀಸ್ ಎಲ್ಲ ಬರುತ್ತೆ. ನಾನ್ ಕೊಡ್ತಾ ಇದ್ದೀನಿ ಬರೇ 10 ರೂಪೀಸ್ ಇದು ಇರ್ತದಲ್ಲ. ಎಷ್ಟು 30 40 50 ರೂಪೀಸ್ ಎಲ್ಲ ಮಾರ್ತಾ ಇದ್ರೆ, ನಾನ್ ಕೊಡ್ತಾ ಇದ್ದೀನಿ ಬರೇ 25 ರೂಪೀಸ್ಗೆ. ಇದೆಲ್ಲ ಏನ್ ಪ್ಯಾಕ್ ಏನಿದೆಯಲ್ಲ, ಇದು ಆಲ್ಮೋಸ್ಟ್ 1 ಪಿಕ್ ಬರೇ 8 ರೂಪೀಸ್. ಏನಿದೆಯಲ್ಲ ಬರೇ 5 ರೂಪೀಸ್. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಹಿರೇವಂಕಲಕುಂಟ ಗ್ರಾಮದವರಿಗೆ ಒಂದು ಒಳ್ಳೆ ಅವಕಾಶ, ಇವತ್ತಿನ ದಿವಸ ಒಳ್ಳೆ ಒಂದು ಸೌಲಭ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ಕುಷ್ಟಗಿಗೆ ಅಥವಾ ಕೊಪ್ಪಳಕ್ಕೆ ಹೊಸಪೇಟೆಗೆ ಹೋಗಬೇಕಾಗಿತ್ತು ಒಂದು ವ್ಯಾಪಾರ ಮಾಡಲಿಕ್ಕೆ. ಆದರೆ ಇವತ್ತಿನ ದಿವಸ ಒಂದು ದೊಡ್ಡ ಎವಿ ಮಾರ್ಟ್ ಅಂತ ಹೇಳಿ ದೊಡ್ಡ ಎವಿ ಬಜಾರವನ್ನೇ ಇವತ್ತಿನ ದಿವಸ ಹಿರೇವಂಕಲಕುಂಟ ಗ್ರಾಮದಲ್ಲಿ ಓಪನಿಂಗ್ ಮಾಡಿದ್ದಾರೆ. ಬನ್ನಿ, ಈ ಒಂದು ಎವಿ ಬಾಜಾರವನ್ನು ನಾನು ನಿಮಗೆ ತೋರಿಸ್ತೀನಿ. ಮೊಟ್ಟ ಮೊದಲಿಗೆ ಎವಿ ಬಾಜಾರವನ್ನು ಓಪನಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ, ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಎವಿ ಬಾಜಾರ್ನ ಮಾಲಕರು, ಬನ್ನಿ ಇವ್ರು ಮಾತಾಡ್ಸೋಣ. ಸರ್, ತಮ್ಮ ಪರಿಚಯ ಆಗಲಿ. ನನ್ನ ಹೆಸರು ಗುರುರಾಜ್ ಕುಲಕರ್ಣಿ. ನಾವು ಇಲ್ಲೇ ಸ್ವಂತ ಊರು ನಮ್ಮದು. ಇಲ್ಲೇ ಪ್ರಾಪರ್ಟಿ ಇದೆ, ಆಮೇಲೆ ಎಲ್ಲ ಲ್ಯಾಂಡ್ ಮಾಡಿದ್ದೀವಿ. ಈಗ ಒಂದು ಎಲ್ಲ ಜನಕ್ಕೆ ಸೂಪರ್ ಮಾರ್ಕೆಟ್ ಆಗ್ತಾ ಇದೀವಿ, ಓಪನಿಂಗ್ ಮಾಡಿದ್ವಿ. ಮಾರ್ಕೆಟ್ ಯಾವ್ದು ಇರಲಿಲ್ಲ, ಇಲ್ಲ ಅಂದ್ರೆ ಇವಾಗ ಎಲ್ಲರಿಗೆ ಅನುಕೂಲ ಆಗ್ಲಿ ಅಂತ ಉದ್ದೇಶ ಇದೆ. ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಇದು ಮಾಡ್ತಾ ಇದ್ದೀವಿ. ಎಲ್ಲ ಐಟಮ್ ಇದೆ. ಹಿರೇವಂಕಲಕುಂಟ ಗ್ರಾಮದಲ್ಲಿ ನಮ್ಮ ಆತ್ಮೀಯರು ಹಿರಿಯರಾಗಿರುವಂಥ ಗುರುರಾಜ್ ಕುಲಕರ್ಣಿ ಅವರು ಮತ್ತು ಅವರ ಸುಪುತ್ರರು ಇವತ್ತು ಎವಿ ಬಜಾರ್ ಅನ್ನುವಂಥ ಒಂದು ಸೂಪರ್ ಮಾರ್ಕೆಟನ್ನು ಇವತ್ತು ತೆರೆದಿದ್ದಾರೆ, ಓಪನಿಂಗ್ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಅಂಥ ಒಂದು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶವನ್ನು ಇವತ್ತು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು, ಇಡೀ ಕುಟುಂಬಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ನಮ್ಮ ಹಿರೇವಂಕಲಕುಂಟ ಭಾಗ ಇವತ್ತು 30-40 ಹಳ್ಳಿಗಳನ್ನು ಕೂಡಿದಂಥ ಈ ಒಂದು ಹಿರೇವಂಕಲಕುಂಟ ಹೋಬಳಿಯಲ್ಲಿ ಇಂಥ ಒಂದು ಮಾರ್ಕೆಟ್ನ ಅವಶ್ಯಕತೆ ಇವತ್ತಿತ್ತು. ಬದಲಾವಣೆಯಾಗುತ್ತಿರುವಂಥ ಜಾಗತಿಕ ಮಟ್ಟದಲ್ಲಿ ಇವತ್ತು ಈ ಒಂದು ಬದಲಾದ ವ್ಯವಸ್ಥೆಗಳಲ್ಲಿ ಇವತ್ತು ಮಾರ್ಟ್ಗಳ ಒಂದು ಸಂಸ್ಕೃತಿ ಏನಿದೆ, ಇದು ಗ್ರಾಮೀಣ ಮಟ್ಟಕ್ಕೂ ಕೂಡ ಮೂಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಈ ಭಾಗದ ಗ್ರಾಹಕರಿಗೆ, ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು. ದಿನಬಳಕೆಯ ವಸ್ತುಗಳು ಇವತ್ತು ನಮ್ಮ ಭಾಗದ ಜನರು ಇವತ್ತು ಕೊಪ್ಪಳಕ್ಕೆ ಕುಷ್ಟಗಿಗೆ ಹೋಗುವಂಥ ವ್ಯವಸ್ಥೆ ಇದೆ. ಆ ಒಂದು ಹೋಗುವುದನ್ನು ತಪ್ಪಿಸಿ ಇಲ್ಲೇ ಅಂಥ ಒಂದು ಸೂಪರ್ ಮಾರ್ಕೆಟ್ ಮೂಲಕ ಜನರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಹಿರಿಯರಾಗಿರುವಂಥ ಗುರುರಾಜ್ ಕುಲಕರ್ಣಿ ಅವರು ಇಂಥ ಒಂದು ಮಾರ್ಕೆಟನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಈ ಭಾಗದ ಜನರ ಪರವಾಗಿಯೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಅವರ ಕುಟುಂಬ ಇವತ್ತು ಒಂದು ಇತಿಹಾಸವನ್ನು ಹೊಂದಿದಂಥ ಒಂದು ಕುಟುಂಬ ಅದು. ನಮ್ಮ ಭಾಗಕ್ಕೆ ಮುರಾರ್ಜಿ ಶಾಲೆಯನ್ನು ಮಂಜೂರಾದಂಥ ಸಂದರ್ಭದಲ್ಲಿ ಅವರ ಸ್ವಂತ ಜಾಗವನ್ನು ಇವತ್ತು ದಾನ ಮಾಡಿದಂಥ ಒಂದು ಕುಟುಂಬ ಅದು. ಆ ಕುಟುಂಬಕ್ಕೆ ಇವತ್ತು ಎಷ್ಟು ನಾವು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆ ಆಗುತ್ತೆ. ಇವತ್ತು ಈ ಭಾಗದ ಜನರಿಗೆ ಮತ್ತೊಮ್ಮೆ ಅನುಕೂಲ ಆಗಲಿ ಅಂತೇಳಿ ಇಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಎವಿ ಬಜಾರ್ ಉದ್ಘಾಟನೆ ಆಗಿರುವಂಥ ಎವಿ ಬಜಾರ್ ಇವತ್ತು ಈ ಭಾಗದ ಜನರಿಗೆ, ಗ್ರಾಹಕರಿಗೆ ಒಂದು ಉತ್ತಮವಾದಂಥ ಸೇವೆಯನ್ನು ನೀಡಲಿ ಅಂತೇಳಿ ಆಶಿಸಿ, ಇನ್ನೂ ಉನ್ನತವಾಗಿ ಅವರ ಮಗನ ನೇತೃತ್ವದಲ್ಲಿ ಈ ಒಂದು ಎವಿ ಬಜಾರ್ ಉದ್ಘಾಟನೆ ಆಗಿದೆ. ಅವರು ಇನ್ನೂ ಉನ್ನತವಾಗಿ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಂಡು ಇವತ್ತು
ಅವರೆಲ್ಲರೂ ಕೂಡ ಮತ್ತೊಮ್ಮೆ ನನಗೆ ಇವತ್ತು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವಂಥ ಈ ಒಂದು ಬಜಾರನ್ನು ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಇಡೀ ಕುಟುಂಬಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಆನಂದ್ ಕುಲಕರ್ಣಿ ಅಂತ, ಗುರುರಾಜ್ ಕುಲಕರ್ಣಿ ಅವರ ಬ್ರದರ್. ಇಲ್ಲೇ ಹೋಬಳಿ ಕೇಂದ್ರ ಆಗಿದ್ದಕ್ಕೆ ಇಲ್ಲೇ ಸರೌಂಡಿಂಗ್ ಎಲ್ಲ 10-12 ಹಳ್ಳಿಗಳು ಬರುತ್ತೆ. ಮತ್ತು ನಮ್ಮ ಹೋಬಳಿ ಅಂತೂ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ದಿನ ಬಳಕೆ ವಸ್ತುಗಳು ಎಲ್ಲರಿಗೂ ಬೇಕಾಗಿ ಅವಶ್ಯಕತೆ ಇದೆ. ಈಗ ಸರೌಂಡಿಂಗ್ ನಾವೆಲ್ಲ ಕೊಪ್ಪಳಕ್ಕೆ ಹೋಗ್ಬೇಕಾಗತ್ತೆ, ಕುಷ್ಟಗಿಗೆ ಹೋಗ್ಬೇಕಾಗತ್ತೆ, ಗದಗಿಗೆ ಹೋಗ್ಬೇಕಾಗತ್ತೆ. ಅದೊಂದು ನಮ್ಮ ಜನಕ್ಕೆ ಎಲ್ಲರಿಗೂ ಇಲ್ಲೇ ತಲುಪಲಿ. ಎಲ್ಲರಿಗೂ ಒಂದು ಈಗ ಏನಾಗಿದೆ, ಎಲ್ಲ ಸೂಪರ್ ಬಜಾರ್ಗೆ ಹೋಗ್ಬೇಕು, ಒಳ್ಳೆ ಕಮ್ಮಿ ರೇಟ್ ಕೊಡಬೇಕು, ಒಳ್ಳೆ ಮತ್ತು ಕ್ವಾಲಿಟಿ ಆಹಾರ ಪದಾರ್ಥಗಳು ಎಲ್ಲ ಕ್ವಾಲಿಟಿಯಿಂದ ಇರಬೇಕು, ಮತ್ತು ಕೈಗೆಟ್ಟುವ ಇದಕ್ಕೆ ಸಿಗಬೇಕಾಯ್ತು ಬೆಲೆಯಲ್ಲಿ. ಆದ ಕಾರಣ ನಾವು ಇಲ್ಲೊಂದು ಅಂಗಡಿಯನ್ನು ಓಪನ್ ಮಾಡಿದ್ದೇವೆ ಮತ್ತು ಎಲ್ಲರೂ ಸಹಕರಿಸಬೇಕಾಗಿ ನಮ್ಮಲ್ಲಿ ಕೋರ್ತೀವಿ. ಓಕೆ ನಿಮ್ಮ ಅಂಗಡಿ ಆದಷ್ಟು ಬೇಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ, ಬೆಳೀಲಿ. ಬರ್ರಿ ಇಲ್ಲಿ ಸಾರ್ವಜನಿಕರು ಮಾತಾಡ್ಸೋಣ. ನಮಸ್ಕಾರ. ನೀವು ಗ್ರಾಹಕರಾಗಿ ಏನು ಹೇಳ್ತೀರಿ ಹೇಳ್ರಿ? ಇಲ್ಲಿ ನಿಮ್ಮೂರಾಗ ಎವಿ ಬಜಾರ್ ಆಗೈತಲ್ಲ ಇವತ್ತು, ಈ ಎವಿ ಬಜಾರ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲೇ ಕಿರಾಣಿ ಅಂಗಡಿ ಹೋದ್ರೆ ಫುಲ್ ಗದ್ದಲ, 1 ಗಂಟೆ ಕಾಯ್ಬೇಕು ಕಿರಾಣಿಗೆ ಹೋದ್ರೆ. ಇದು ಆ ಥರ ಅಲ್ಲ. ಹೆಂಗಂದ್ರೆ ನಮ್ಗೆ ಏನು ಬೇಕು ವಸ್ತುಗಳನ್ನು ಏನು ಬೇಕು ನಾವೇ ತಗೊಂಡು ನಮ್ಮ ಬುಟ್ಟೆಯಲ್ಲಿ ಇದು ಮಾಡಿರ್ತಾರೆ. ಯಾಕೆ ಸರ್, ಬುಟ್ಟೆಯಲ್ಲಿ ಹಾಕ್ಕೊಂಡು ನಮಗೇನು ವಸ್ತು ನಮಗೇನು ಅವಶ್ಯಕತೆ ಇದೆ ದಿನ ಬಳೆ ವಸ್ತುಗಳನ್ನು ಅದರ ತಗೊಂಡು ನಾವು ಗ್ರಾಹಕರು ಇಲ್ಲ ತುಂಬ ಇದು ಮಾಡ್ಬೋದು. ನನ್ನ ಹೆಸರು ಧೀರೇಂದ್ರ ಜೋಶಿ ಅಂತ, ನಮ್ದು ಇಲ್ಲೇ ಹನುಮಸಾಗರದವ್ರು ನಾವು. ಇವ್ರು ನಮ್ಮ ಮಾಮಾರಿದ್ದ ಅಂಗಡಿ, ನಮ್ಮ ಮಾವರ ಆಗ್ಬೇಕು ಇವರು. ಇವತ್ತು ಒಳ್ಳೆ ಒಂದು ಕೆಲಸ ಮಾಡಿದ ನಮ್ಮ ಮಳೆ ಇದನ್ನ ಓಪನಿಂಗ್ ಮಾಡಿ. ಯಾಕಂತಂದ್ರೆ ಎಲ್ಲ ರೆಡಿಮೇಡ್ ಸಿಗ್ತಾವ. ಇದರ ಎಲ್ಲ ನೋಡಿ ಏನು ಹುಳಪಳ ಏನಿರಲ್ಲ, ರೇಟ್ ಫಿಕ್ಸ್ ಇರುತ್ತೆ ನೋಡ್ಕೊಂಡು. ಒಳ್ಳೆ ಕ್ವಾಲಿಟಿ. ಯಾರನ್ನೂ ರೇಟ್ ಕೇಳಬೇಕಾಗಿಲ್ಲ, ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ಬೋದು ನಾವು. ಪಟ ಹಾಕೊಳ್ಳೋದು, ಬಿಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡೋದು. ಅದನ್ನು ಕೂಡ ಇದು ಕೂಡ ಜಂಜಾಟ್ ಇಲ್ಲ, ಕ್ಲೀನ್ ಇರುತ್ತೆ. ಯಾವ್ದು ಬೇಕು ತೊಗೊಬೋದು. ಹಿಂಗೆ ತೊಗೊಳೋದು, ಹಿಂಗೆ ಹಾಕೊಳ್ಳೋ ಹೋಗ್ಬಿಡೋದು. ಆ ಥರ ಇರೋದ್ರಿಂದ ಒಂದು ಒಳ್ಳೆ ಜಗದೊಳಗೆ ಹಾಕ್ಯಾರ, ಒಂದು ಒಳ್ಳೆ ಟೈಮ್ನಾಗ ಹಾಕ್ಯಾರ ಇವರು. ಇಂಥದ್ದು ಬೇಕಾಗಿತ್ತು ಊರಿಗೆ, ಹಾಕಿ ಚಲೋ ಆಯ್ತು. ಇವ್ರು ನಮ್ಮ ಮಾಮಾರಿಯವರು, ಇವರೇ ಓನರ್. ಒಳ್ಳೆ ಏನು ಮಾಡ್ಯಾರ, ಬೆಸ್ಟ್ ಕೆಲಸ ಮಾಡ್ಯಾರ. ಎಕ್ಸ್ಪೀರಿಯನ್ಸ್ ಇದ್ರೊಳಗೆ. ಯಾರು ಹೇಳಿ, ಎಲ್ಲಿದಾರ ಓನರ್? ಇವ್ರ ಮಗ ಮಾತಾಡ್ಸಿರೋರ್ನ. ಒಳ್ಳೆ 10 ವರ್ಷ ಎಕ್ಸ್ಪೀರಿಯನ್ಸ್ ತಮಿಳ್ನಾಡು ತೊಗೊಂಬಂದಾರ ಅವ್ರು. ಏನ್ರಿ ತಮಿಳ್ನಾಡು ಪ್ರಾವಿಷನ್ ಸ್ಟೋರ್ ಅಲ್ಲಿ ವರ್ಕ್ ಮಾಡ್ಯಾರ ಅವರೆಲ್ಲ. ದೊಡ್ಡ ಮಾಲ್ಗಳಲ್ಲಿ ಮಾಡ್ಯಾರ. ವೆಲ್ಕಮ್ ಸರ್. ಹೇಳಿ. ಆಮೇಲೆ ಇವರೆಲ್ಲ ಫ್ರೀ ಇದಾರೆ ಮಾಡ್ತಾರೆ ನೋಡ್ಬೇಕು ಇವತ್ತಂತ. ಅಳೇಂದ್ರಲ್ಲ ಫ್ರೀ ಕೊಡ್ತಾರೆ ನಮ್ಮ ಅವ್ರು ಇವತ್ತು. ನಾವು ಇವರೆಲ್ಲ ಆರಾಮಾಗಿ ಸರ್ ಆಲ್ಮೋಸ್ಟ್ ಇವತ್ತೇನಿದೆ ಅಲ್ಲ ಆಫರ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಏನಿದೆಲ್ಲ ಹೆಲ್ಪರ್ಸ್. ಆಮೇಲೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಕೂಡ ಬೆಳೀತದೆ ಸರ್. ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಬೆಳೀತದೆ. ಜೊತೆಗೆ ಇಲ್ಲಿ ಮದುವೆಗಾಗ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗಾಗ್ಲಿ ಇಲ್ಲಿ ಇಲ್ಲ ಸರ್ ಕುಷ್ಟಗಿಗೆ ಹೋಗ್ಬೇಕು, ಇಲ್ಲ ಸರ್ ಇಲಿಕಲಿಗೆ ಹೋಗ್ಬೇಕು ಅನ್ನೋವಂಥ ಒಂದು ಪ್ರಸಂಗಗಳನ್ನ ತುಂಬಾ ಕೇಳ್ಪಟ್ಟಿದೆ. ಹಾಗಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಉಳಿಯುತ್ತೆ, ಮತ್ತೆ ಹೆಚ್ಚಿಗೆ ಆಫರ್ಗಳನ್ನ ನಾವು ಕೊಡ್ತೇವೆ. ಹಾಗಾಗಿ ಎಲ್ಲ ಈ ಸುತ್ತಮುತ್ತ ಜನಗಳಿಗೆ ಏನಾಗ್ತದಲ್ಲ ತುಂಬಾ ಅನುಕೂಲವರೆಗೆ ಆಗ್ಬೇಕು ಆ ಮಾಡುವ ಉದ್ದೇಶ ಅಂತಂದ್ರೆ ಸರ್, ಇದು ಪೂರ್ತಿ ಸಿಟಿನೂ ಆಗಿದ್ದಿಲ್ಲ, ಪೂರ್ತಿ ಹಳ್ಳಿನೂ ಆಗಿದ್ದಿಲ್ಲ. ಆದರೆ ಇಲ್ಲಿಯ ಜನಸಂಖ್ಯೆ ಏನಿದೆಯಲ್ಲ, ಈ ಜನಸಂಖ್ಯೆ ಕಂಪ್ಲೀಟ್ ಆಗಿ ನಾವೇನ್ ಮಾಡಬೇಕಾಗಿತ್ತು, ಕುಷ್ಟಗಿಗೆ ಅಥವಾ ಇಲಿಕಲ್ಲಿಗೆ ಅಥವಾ ಕೊಪ್ಪಳ ಇಂಥ ಒಂದು ಡಿಸ್ಟಿಕ್ ಲೆವೆಲ್ಗೆ ತಾಲೂಕ್ ಲೆವೆಲ್ಗೆ ಹೋಗಿ ಪರ್ಚೇಸ್ ಮಾಡುವಂತಹ ಪ್ರಸಂಗ ಈ ಜನರಿಗೆ ಬಂದಿತ್ತು. ಆಮೇಲೆ ಏನಾಗಿತ್ತು, ಇಲ್ಲಿಗೆ ಒಂದು ಮಿನಿಮಮ್ ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ಕೊಡೋ ಉದ್ದೇಶ. ಆಮೇಲೆ ಇಲ್ಲಿ ಒಂದು ಸಿಟಿ ಲೆವೆಲ್, ಒಂದು ತಾಲೂಕ್ ಲೆವೆಲ್, ಒಂದು ಡಿಸ್ಟಿಕ್ ಲೆವೆಲ್ ಆಗಿ ಜನ ಕೂಡ ಡೆವಲಪ್ಮೆಂಟ್ ಆಗಬೇಕು. ಆಮೇಲೆ ಏನಾಗುತ್ತೆ, ಒಂದೊಂದು ಅಂಗಡಿಗಳಲ್ಲಿ ಆಲ್ಮೋಸ್ಟ್ ಮೆಟೀರಿಯಲ್ಸ್ ಇರ್ತವೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅದಕ್ಕಿಂತ ಹೆಚ್ಚಿನ ಮೆಟೀರಿಯಲ್ ಅಂದರೆ ಅವ್ರಿಗೆ ಆಪ್ಷನ್ ಸಿಗಬೇಕು. ನನಗೆ ಲೈಫ್ ಬಾಯ್ ಇದೆ, ಸಂತೂರ್ ಇದೆ, ಇಲ್ಲ ಲೈಫ್ ಬಾಯ್, ಸಂತೂರು, ಮೆಡಿಬಿಕ್ಸು ಇನ್ನೂ ಹಲವು ಏನೇನು ಪ್ರಾಡಕ್ಟ್ ಇರ್ತಾವಲ್ಲ ಆಫರ್ಗಳ ಮುಖಾಂತರ ನಾವು ಜನರಿಗೆ ಒಳ್ಳೇದಾಗಬೇಕು, ಆಮೇಲೆ ಅವ್ರಿಗೆ ಕೂಡ ಲಾಭದಾಯಕ ಆಗಬೇಕು ಅನ್ನೋದು ಒಂದು ಉದ್ದೇಶ. ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಿ ಜನರು ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಮೆಟೀರಿಯಲ್ ತಂದ್ಕೊಬೇಕು ಅನ್ನೋ ಉದ್ದೇಶ ಇಲ್ಲ. ಇಲ್ಲೇ ಬರಲಿ, ಅದೇ ಅಲ್ಲಿಗಿಂತ ಕಡಿಮೆ ರೇಟಿಗೆ ಜೊತೆಗೆ ಟ್ರಾನ್ಸ್ಪೋರ್ಟ್ ಉಳಿಸಿ ಇಲ್ಲಿ ಬಂದು ವ್ಯಾಪಾರ ಮಾಡೋದ್ರಿಂದ ನಮಗೂ ಒಂದು ರೀತಿ ಅನುಕೂಲ ಆಗುತ್ತೆ. ಆಮೇಲೆ ಅವರಿಗೂ ಕೂಡ ಮತ್ತಷ್ಟು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಕೊಟ್ಟಿದ್ದೀವಿ. ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಆಮೇಲೆ ಜನರಿಗೆ ಟ್ರಾನ್ಸ್ಪೋರ್ಟೇಷನ್ ಉಳಿತದೆ, ಆಮೇಲೆ ಆಫರ್ ರೀತಿಯಿಂದ. ಯಾಕಂತಂದರೆ ನಾವು ದೂರದಿಂದ ತರ್ತಾ ಇದ್ದೀವಿ. ಹುಬ್ಳಿ
ಬ್ಯಾಂಗ್ಳೂರು, ಮೈಸೂರು ಅಲ್ಲಿಂದ ಪ್ರಾಡಕ್ಟ್ ತರೋದ್ರಿಂದ ನಮ್ಮ ಗ್ರಾಹಕರಿಗೆ ಕಡಿಮೆ ಖರ್ಚಿನಲ್ಲಿ ನಾವು ವ್ಯಾಪಾರವನ್ನು ಮಾಡ್ಬೋದು. ಅವರಿಗೆ ಅನುಕೂಲ ಆಗಬೇಕು, ಅವರಿಂದ ನಮಗೆ ಅನುಕೂಲ ಆಗಬೇಕು. ಆಮೇಲೆ ಎಲ್ಲ ರೀತಿಯಿಂದ ನಮಗೆ ಗ್ರಾಹಕರು ನಮಗೆ ಸಪೋರ್ಟಿವ್ ಆಗಿರ್ಬೇಕಂತೇಳಿ ಗ್ರಾಹಕರಲ್ಲಿ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ರಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ ಅಂತೇಳಿ 4 ಮಾತುಗಳನ್ನ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಹೊಸದಾರ್ ನಮಸ್ಕಾರ. ಏನ್ ಹೇಳ್ತೀರಿ, ನಿಮ್ಮ ಊರಿನಲ್ಲಿ AV ಬಜಾರ್ ಓಪನಿಂಗ್ ಆಯ್ತು, ಭಾಳ ಸಂತೋಷದ ಸುದ್ದಿ ಸರ್. ಗ್ರಾಮೀಣ ಭಾಗದಾಗ ನಮಗೆ ಇಂಥ ಅನುಕೂಲ ಸಿಕ್ಕತ್ತಂದ್ರೆ ನಾವು ಭಾಳ ತುಂಬ ಪುಣ್ಯವಂತರಂತ ಅನ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿಂದ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಕ್ವಾಲಿಟಿ ಐಟಮ್ ತರಬೇಕಾಗತ್ತೆ. ಈ ಎಲ್ಲ ಮಾಡ್ತಾರಲ್ಲ ಕಿರಾಣಿ ಭಾಗದಾಗ, ಕ್ವಾಲಿಟಿನೂ ಸಿಗ್ತಾವ, ಅನ್ಕ್ವಾಲಿಟಿನೂ ಸಿಗ್ತಾವ. ಬಟ್ ಇವು AV ಬಜಾರ್ ಅಂತೇಳಿ ನಮ್ಮ ಏನು ದಣ್ಯರು ಮಾಡಿರಲ್ಲ, ನಮ್ಗೆ ಭಾಳ ಖುಷಿ ಐತಿ. ಗ್ರಾಮೀಣ ಭಾಗದವ್ರಿಗೆ ಮಾರ್ಜಿನ್ ರೇಟ್ನಾಗ ಯಾವುದೇ ರೀತಿ ಎಕ್ಸ್ಪೈರ್ ಆಗಲಾರ್ದಂಗೆ ಏನಾಗಲಾರ್ದಾಗ ಪ್ರತಿಯೊಬ್ಬರಿಗೂ ಒಳ್ಳೆ ಕ್ವಾಲಿಟಿ ಕೊಡ್ತಾರಲ್ಲ, ಅದೊಂದು ಭಾಳ ಖುಷಿ ಆಯ್ತು ಸರ್. ತುಂಬ ಖುಷಿ ಆಯ್ತು ಅಂಗಡಿ ಓಪನಿಂಗ್ ಮಾಡಿದ್ದಕ್ಕೆ. ಗ್ರಾಮೀಣ ಭಾಗದವ್ರಿಗೆ ಎಲ್ಲರಿಗೂ ಅನುಕೂಲ ಆಯ್ತು. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೂರಾಗ ನಮಗೆ ಅಗ್ದಿ ಆತ್ಮೀಯರಾದಂಥ ದಣ್ಯರವರು ನಾವು ಅದೇ ಥರನೇ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿರೋದು ನಮಗೂ ಖುಷಿ ಅದ. ಯಾಕಂದ್ರೆ ಜಾಸ್ತಿ ಜನ ಇಲ್ಲಿ ಹೆಲ್ಪ್ ಆಗ್ತಿರೋದು ಏನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳಾಗಲಿ ಆಮೇಲೆ ವಯಸ್ಸಾದವರಾಗಲಿ ವಾಕಿಂಗ್ಗೆ ಇದೇ ಪ್ಲೇಸ್ಗೆ ಸರೌಂಡಿಂಗ್, ಇದೇ ಸೂಪರ್ ಮಾರ್ಕೆಟ್ಗೆ ಸರೌಂಡಿಂಗಲ್ಲಿ ವಾಕಿಂಗ್ ಬರೋದು. ಆ್ಯಕ್ಚುಲಿ ವಾಕಿಂಗ್ ಬಂದರೆ ಮಾತ್ರ ಅವ್ರಿಗೆ ಆರಾಮಾಗಿ ಏನು ಬೇಕು ಮಟೀರಿಯಲ್ ತಗೊಂಡು ಆರಾಮಾಗಿ ಹೋಗ್ಬಿಡ್ಬೋದು ಅವರು. ಆ್ಯಕ್ಚುಲಿ ವಾಕಿಂಗಿನ ಆಗುತ್ತೆ, ಮಾರ್ಕೆಟಿನ ಆಗುತ್ತೆ, ಎರಡೂ ಆಗ್ತವೆ. ಬಟ್ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಬೀಳಲ್ಲ ಅವರಿಗೆ. ಆರಾಮಾಗಿ ಅವ್ರ ಶಾಪಿಂಗಿನ ಆಗುತ್ತೆ, ಅವ್ರ ಪಾಡಿಗೆ ಅವರಿಗೆ ವಾಕಿಂಗಿನ ಆಗ್ತದೆ, ಆಮೇಲೆ ಶಾಪಿಂಗಿನ ಆಗ್ತದೆ. ಸೊ ಈ ಕಡೆ ಬರೋದು ಅವ್ರಿಗೆ ಹೆಂಗಿದ್ರು ಗೊತ್ತದ, ಅದೇನು ದೂರ ಇಲ್ಲ ನಮಗೆ. ನಮ್ಮ ಏರಿಯಾಯಿಂದ ಆ್ಯಕ್ಚುಲಿ ನಮಗೆ ಆಲ್ಮೋಸ್ಟ್ ಪೂರ್ತಿ ಎಲ್ಲ ಏರಿಯಾಕ್ಕೂ ಕವರ್ ಆಗೋ ಥರ ಲೊಕೇಶನಲ್ಲೇ ಲೊಕೇಟ್ ಆಗಿದ್ದು ಇದು ಸೂಪರ್ ಮಾರ್ಕೆಟ್. ನಾವೇನಾರ ಸುಮ್ಮನೆ ಒಂದು ಪ್ಯಾಕ್ಡ್ ಐಟಮ್ ತೊಗೋಬೇಕಂದ್ರೆ ನಾವು ಕುಷ್ಟಗಿನೇ ಹೋಗ್ಬೇಕು. ನಮಗೆ ಹತ್ತಿರ ಅಂದರೆ ಕುಷ್ಟಗಿನೇ. ಆ್ಯಕ್ಚುಲಿ ನಮಗೆ ಇಲ್ಲಿ ಹತ್ತಿರ ಆಗಿರೋದು ಬಹಳ ಅನುಕೂಲ ಆಗುತ್ತೆ ಅಂತಂದ್ರೆ ನನ್ನ ಅಭಿಪ್ರಾಯ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ನೆಕ್ಸ್ಟ್ ಏನಂತಂದ್ರೆ ಈ ಮಸಾಲಾ ಐಟಮ್ ಮನೆಗಳಿಗೆ ಈ MTR ಅಂತ ಹೇಳ್ಬಿಟ್ಟು ನೀವು ಆಲ್ಮೋಸ್ಟ್ ಕೇಳಿರ್ತೀರಿ. ಎಲ್ಲಾ ತರದ್ದು MTR ರಸಂ ಪೌಡರ್ ಇದೆ, ಆಮೇಲೆ ಆದ ತಕ್ಷಣ ರವಾ ಇಡ್ಲಿದಾಗ್ಲಿ, ಎಂಬರ್ಡೆಡ್ ಗುಲಾಬ್ ಜಾಮ್ ಆಗಲಿ, ಆಮೇಲೆ ಪಲಾವ್ ಮಸಾಲ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಆಮೇಲೆ ಬಿಸಿಬೇಳೆ ಬಾತದ ಆಗಿರ್ಬೋದು, ಆಮೇಲೆ ಪುಳಿಯೋಗರೆ ಆಗಿರ್ಬೋದು, ಆಮೇಲೆ ಈ ಥರ ಕಾರ್ಡನಿಕ್ ಪೌಡರ್ ಆಗಿರ್ಬೋದು, ಪ್ರತಿ ಒಂದು ಇಕ್ವಿಪ್ಮೆಂಟು. ಆಮೇಲೆ ಆಗಂತ ಹೇಳ್ಬಿಟ್ಟು ದೊಡ್ಡವೇ ತೊಗೊಳ್ಬೇಕಂತ ಏನಿಲ್ಲ, ಚಿಕ್ಕದಾಗಿ ಒಂದು ಚಿಕ್ಕದಾಗಿ ಬೇಕಾಯ್ತು ಆಗಂತೇಳಿ ಪುಳಿಯೋಗರೆ ಜಸ್ಟ್ ಫಾರ್ 10 ರೂಪೀಸ್ ಪಾಕೆಟ್ನಲ್ಲೇ ಕೊಟ್ಟಿರ್ತೀನಿ. ಟೊಮೊಟೊ ಬಾತ್ ಮಾಡಿರ್ಬೋದು, ಬ್ಯಾಚುಲರ್ ಉಳಿದಿರೋದು ಅವ್ರಿಗೆ ಕೂಡ ಚಿನ್ನ ಪಾಕೆಟ್ಗಳು ಯಾವುದೇ ತೊಂದರೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ, ಅರಿಶಿನ ಪುಡಿ ಎಲ್ಲ ಕೊಡ್ತೀವಿ. ದೊಡ್ಡ ಹೋಟೆಲ್ಗಳಿಗೆ, ದೊಡ್ಡ ಕುಟುಂಬಗಳಿಗೆ ಇಷ್ಟು ತೊಗೊಂಡು ಹೋಗ್ಬೋದು. ಇಲ್ಲಪ್ಪ ನಮ್ದು ಸಣ್ಣ ಫ್ಯಾಮಿಲಿ ಅಂತಂದ್ರಿಗೆ ಜಸ್ಟ್ ಸಣ್ಣದಾಗಿ ಕೂಡ ನಾವು ಕೊಟ್ಬಿಡೋದು. ಸಾಸಿವೆ, ಜೀರಿಗೆ ಇವೆಲ್ಲ ಏನಿದೆಲ್ಲ ಕಂಪ್ಲೀಟ್ ಶುದ್ಧ, ಮತ್ತು ಇವನ್ನೆಲ್ಲ ಒಳ್ಳೊಳ್ಳೆ ಆಫರ್ಗಳಾಗಿ ನಾವು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಇರುತ್ತೆ ಆಲ್ಮೋಸ್ಟ್ ಕಂಪೇರ್. ಎಲ್ಲ MTRಗೆ ಸಂಬಂಧಪಟ್ಟಂಥ ಕಾರ್ ಪುಡಿ ಆಗಿರ್ಬೋದು. ಇಲ್ಲಿ ನೋಡ್ರಿ, ಇದು ಸ್ಪೆಷಲ್ ಬಂದಿದೆ ಬ್ಯಾಡ್ಗೆ ಅಂತ ಹೇಳ್ಬಿಟ್ಟು. ಈ ಬ್ಯಾಡ್ಗೆ ಆಲ್ಮೋಸ್ಟ್ ಸುತ್ತಮುತ್ತ ಸಿಗಲ್ಲ. ಇದೇನು ಮಾಡಿರ್ತಾರೆ MTR ಸ್ಪೆಸಿಫಿಕ್ ಮಾಡಿದ್ರೆ ಅದನ್ನು ಕೂಡ ನಾವು ಇದನ್ನು ಕವರ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಆಮೇಲೆ ಚಿಕ್ಕ ಪಾಕೆಟ್ ಇರ್ಬೋದು, ಸಣ್ಣ ಪಾಕೆಟ್ 100 ಗ್ರಾಮು, 200 ಗ್ರಾಮು, 500, ನಿಮ್ಗೆ ಯಾವ್ದು ಅನುಕೂಲಕ್ಕೆ ಬೇಕಂತಾರೆ ಅಷ್ಟು ಅನುಕೂಲವಾಗಿ ನೀವು ತೊಗೊಳ್ಬೋದು. ಈ ಥರದ್ದೆಲ್ಲ ವ್ಯವಸ್ಥೆ ಮಾಡೀನಿ. ಕಂಪ್ಲೀಟಾಗಿ ಎಲ್ಲ ಮೆಟೀರಿಯಲ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಗ್ರಾಹಕರುಗಳು ಮ್ಯಾಗಿ ಅಂತ ಹೇಳ್ಬಿಟ್ಟು ಬೇರೆ ಅದಕ್ಕಷ್ಟೇ ಮ್ಯಾಗಿ ಮಸಾಲೆ ಅಂತ ಇವೆಲ್ಲ ಏನಾಗ್ತದೆ ಅಂತಂದ್ರೆ ಮ್ಯಾಗಿನಲ್ಲಿ ಅಷ್ಟೇ ಕೊಡ್ತಾರೆ. ಅದಲ್ಲದೆ ಇವನ್ನು ಕೂಡ ಸಪ್ರೇಟ್ ಮಸಾಲಾ ಐಟಮ್ಗಳನ್ನ ನಾನು ಸಪ್ರೇಟಾಗಿ ಪ್ಯಾಕ್ ಮಾಡಿದ್ದೀನಿ. ಐಟಮ್ ಚಿಲ್ಲಿ ಪೌಡರ್ ಆಗಿರ್ಬೋದು, ಮಸಾಲಾ ಪೌಡರ್ ಆಗಿರ್ಬೋದು. ಇನ್ನು ಬೇಕಂತಂದ್ರೆ ಈಗ ಈ ಥರದ ವಸ್ತುಗಳು ಕೂಡ ಜಾಸ್ತಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಅನ್ಕೋತಾರೆ. ಚಿಕನ್ಗೆ ಸಂಬಂಧಪಟ್ಟಿದ್ದಾಗಲಿ, ಆಮೇಲೆ ಗರಂ ಮಸಾಲೆ ಸಂಬಂಧಪಟ್ಟಿದೆ, ಹುಣಸೆಹಣ್ಣು ಆಗಿರ್ಬೋದು, ಎಳ್ಳು ಆಗಿರ್ಬೋದು, ಚಕ್ಕಿ ಆಗಿರ್ಬೋದು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ನೀವು ಕಂಪ್ಯಾರಿಸನ್ ಮಾಡ್ತಂತಂದ್ರೆ ಏನಿದೆ ಸರ್, 130 ರೂಪೀಸ್ MRP ಆಯ್ತು ಅಂತಂದ್ರೆ ನನಗೆ ಕಡಿಮೆ ಸಿಗೋದ್ರಿಂದ ನಾನು 65 ರೂಪಾಯಿಗೆ ಕೊಡ್ತಾ ಇದ್ದೀನಿ ಇಷ್ಟು ಪ್ಯಾಕೆಟ್ನ. ಎಳ್ಳಾಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಹಿಂಗಾಗಿರ್ಬೋದು, ಪ್ರತಿ ಒಂದು ಐಟಮ್ಗಳನ್ನ ಕೂಡ ನಾನು ಸ್ಪಷ್ಟವಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಹೆಸರು ವಸುಧಾ ದೇಶಪಾಂಡೆ ಅಂತೇಳಿ. ನಾನಿಲ್ಲಿ ಗುರುರಾಜ್ ಕುಲಕರ್ಣಿ ಅವರ ತಂಗಿ. ಅವ್ರ ಮಗ ಅನ್ನೋದು ಗಿರೀಶ್ ಕುಲಕರ್ಣಿ ಅವರು AV ಬಜಾರನ್ನು ಓಪನಿಂಗ್ ಮಾಡಿದ್ದಾರೆ. ಅದರಲ್ಲಿ ನಾನು ಸಾಮಾನುಗಳನ್ನು ತೊಗೋತೀನಿ ಇವತ್ತು. ಅದರಂತೆ ನೀವು ಎಲ್ಲರೂ ಮಂದಿ ಜನಗಳು ಬಂದು ಸಹಕಾರ ಮಾಡಿರಿ, ಇಲ್ಲಿ ಬಂದು ತೊಗೊಳ್ರಿ. ಕಿರಾಣಿ ಅಂಗಡಿಗೆ ಹೋದ್ರೆ ಪಾಳ್ಯಕ್ಕೆ ನಿಂತು ತೊಗೊಳ್ಬೇಕು, ಅವ್ರು ಕೊಟ್ಟಾಗ ತೊಗೋಬೇಕು. ಅವ್ರು ಎಂಥವು ಕೊಡ್ತಾರೋ ಅಂಥವು ತೊಗೋಬೇಕು ನೀವು. ಇಲ್ಲಿ ಆದರೆ ನಿಮ್ಗೆ ಇಷ್ಟವಾದ ತೊಗೋಬೋದು. AV ಬಜಾರ್ನಲ್ಲಿ ಕ್ವಾಲಿಟಿ ಚಲೋ ಅವ, ತೊಗೋರಿ. ಎಲ್ಲ ಬಂದು ಸಹಕಾರ ಮಾಡಿರಿ. ಸರ್, ನಿಮ್ಮ ಅಂಗಡಿಗೆ ಬರ್ಬೇಕಪ್ಪ ಅಂತಂದ್ರೆ ನಿಮ್ಮ ಅಂಗಡಿ ಲೊಕೇಶನ್ ಹೇಳ್ರಿ. ಓಕೆ, ಲೊಕೇಶನ್ ಬಂದ್ಬಿಟ್ಟು ಸರ್
ಆಲ್ಮೋಸ್ಟ್ NH ನಿಮಗೆ ಯಾವುದಿಲ್ಲ ಹಿರೇವಂಕಲಕುಂಟ ಎಂಟ್ರೆನ್ಸ್ ಏನು ಮಾಡ್ತೀರಲ್ಲ, ಎಂಟ್ರೆನ್ಸ್ನಲ್ಲೇ ಒಂದು ಸೆಂಟರ್ ಸರ್ಕಲ್ ಏನಿದೆಯಲ್ಲ, ಆ ಸರ್ಕಲಲ್ಲೇ ಈ AV ಬಜಾರ್ ಅನ್ನೋದು ಬಂದ್ಬಿಡುತ್ತೆ. ನೀವು ಈ ಕಡೆ ಕುಷ್ಟಗಿಯಿಂದ NH ಇಂದ ರೈಟಿಗೆ ಬಂದರೆ ಡೈರೆಕ್ಟಾಗಿ ನಿಮಗೆ AV ಬಜಾರ್ ಅನ್ನೋದು ಕಾಣಿಸ್ತದೆ. ನೀವು ಆ ಕಡೆಯಿಂದ ಗೌರಿಪುರ ಆ ಕಡೆ ಬಂತು ಅಂತಂದರೆ ಅದೇ NH ಇಂದ ನೀವು ಕುಷ್ಟಗಿ ಹೋಗೋ ರೋಡಲ್ಲಿ ಹಾಸ್ಪಿಟಲ್, ಆಲ್ಮೋಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅಲ್ಲ, ಅಲ್ಲಿ ನಮ್ಮದು AV ಬಜಾರ್ ಅನ್ನೋದು ನಿಮಗೆ ಅತಿ ಶೀಘ್ರದಲ್ಲೇ, ಆಮೇಲೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲದೆ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೆ ಕನ್ಕ್ಲೂಷನ್ ಅದ್ರದ್ದು ಆಪೋಸಿಟ್ ಬರೋದೇ AV ಬಜಾರ್. ಓಕೆ, ಇನ್ನು ಓಕೆ, ಇನ್ನು ನನ್ನ ಆಫರ್ಗಳ ಬಗ್ಗೆ ನಾನು ಕೊಡೋದ್ರ ಬಗ್ಗೆ ಅಂದ್ರೆ ಯಾವುದೇ ನೋಡಿ, ಇವಾಗ ಹಾಫ್ KG 26 ನಮಗೆ MRP ಆಗಲಿ ಆ ಥರ ಬಿತ್ತಂತಂದ್ರೆ ನಾನು ಕೊಡೋದು 24. ಹಾಗಂತ ಹೇಳ್ಬಿಟ್ಟು 30 ರೂಪೀಸ್ 40 ರೂಪೀಸ್ ಎಲ್ಲ ಹಾಕಿ ಕೊಡಲ್ಲ. ಹಾಗೇನಂತಾನೆ ನನಗೆ ಬರ್ತಕ್ಕಂಥ ಮಾರ್ಜಿನ್ ಒಂದು 100 ರೂಪೀಸ್ ಇತ್ತು ಅಂತಂದ್ರೆ ನಾನು ಕೊಡೋದು 96 ರೂಪೀಸ್. ಇದರಲ್ಲಿ ನನಗೆ ಪ್ರಾಫಿಟ್ ಅನ್ನೋದು 1 ರೂಪಾಯಿ 2 ರೂಪಾಯಿ ಆದ್ರೆ ನನಗೆ ಅಷ್ಟೇ ಸಾಕು, ಗ್ರಾಹಕರಿಗೆ ಸುಲಭ ಆಗಬೇಕು. ಇದೇನಿದೆ ಬೆಳೆ 100 ರೂಪೀಸ್ ಇದೆ, 100 ರೂಪೀಸ್ ಇತ್ತು ಅಂತಂದ್ರೆ ನಾನು 96 ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಏನಾಯ್ತದೆ ನನಗೆ 1 ರೂಪಾಯಿ ಇಲ್ಲ 0.5 ಪೈಸೆ ಒಳಗೆ ಸಾಂಬಾರ್ ಮಾಡ್ಲಿಕ್ಕೆ ತೊಗರಿ ಬೇಳೆ ಏನಿದೆ ಅಲ್ಲ, ಆಲ್ಮೋಸ್ಟ್ 100 ರೂಪೀಸ್ MRP ರೇಟ್ ಸಿಕ್ಕರೆ ನಾನು 80 ರೂಪೀಸ್ ಮಾತ್ರನೇ ಕೊಡ್ತೀನಿ. ಹೌದು, ಇದೇ ರೀತಿ. ಯಾಕೆ ಅಂತಂದ್ರೆ ನಾನ್ ತೋಳ್ತಾ ಇರೋದು ರೈತರ ಹತ್ರ ಜೊತೆ ಪರ್ಚೇಸ್ ಮಾಡ್ಕೊಂಡು ಆ ತರದ ರೈತರಿಗೆ ಅನುಕೂಲ ಆಗಬೇಕು. ಅಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಬೇರೆ ಕಡೆ ಹೋಗಿ, ಅಲ್ಲೆಲ್ಲ ಹೋಗಿ 120 130 ಕೊಂಡ್ಕೊಳ್ಳೋದಕ್ಕಿಂತ ನಾನು ಬರೀ 88 ರೂಪೀಸ್ ಮಾತ್ರ ಕೊಡ್ತೀನಿ. 100 ರೂಪೀಸ್ ನನಗೆ MRP ರೈತರಿಂದ ಸಿಕ್ಕರೂ ಕೂಡ ನಾನು 80 ರೂಪೀಸ್ ಬಜೆಟ್ ಅಲ್ಲಿ ನಾನು ಕಡಿಮೆ ಪ್ರಾಫಿಟ್ ಅನ್ನ ತಗೊಂಡು ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ಈಗ ನಮ್ಮ ಒಂದು ಏನು ಹಿರೇವಂಕಲಕುಂಟ ಗ್ರಾಮ ಇದೆ, ಸುತ್ತಮುತ್ತಲ ಹಳ್ಳಿಗಳ ಒಂದು ಭಾಗ ಇದು. ಹೌದು ಸರ್. ಇಲ್ಲೆಲ್ಲರೂ ಏನಂದ್ರೆ ಸಸ್ಯದಾಗ ಕೇಳ್ತಿರ್ತಾರೆ ನಮ್ ಜನ, AV ಬಜಾರ್ ಅಂದ್ರೆ ದೊಡ್ಡ ಮಾರ್ಕೆಟ್, ಅದ್ರಲ್ಲಿ ರೇಟ್ ಹೆಚ್ಚಿರುತ್ತೆ ಅಂತ ಇರುತ್ತೆ. ಹೌದು, ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಅಂತವ್ರಿಗೆ ನೀವೇನ್ ಹೇಳ್ತೀರಿ? ಹೌದು, ಇಲ್ಲಿ ನಾನು ಹಿರೇವಂಕಲಕುಂಟದಲ್ಲಿ AV ಬಜಾರ್ ಅಂದ ತಕ್ಷಣ ರಿಲಯನ್ಸು ಅಂತ ದೊಡ್ಡ ಮಟ್ಟಕ್ಕೆ ಆ ರೇಟಿಗೆ ತಕ್ಕಂತೆ ನನಗೆ ಕೊಟ್ಟರೆ ಈ ಜನ ತಗೊಳ್ಳಲ್ಲ ಅಂತ ನನಗೂ ಗೊತ್ತಿದೆ. ಹಾಗಾಗಿ ಜನರಿಗೆ ಅನುಕೂಲ ಆಗಬೇಕು. ಏನು ಜನಗಳಿಗೆ ಅನುಕೂಲ ಆಗಬೇಕು, ನಮಗೇನಾಗಬೇಕು, ಸ್ವಚ್ಛವಾಗಿರಬೇಕು, ರೈತರಿಗೆ ಅನುಕೂಲ ಆಗಿರಬೇಕು. ಪ್ಯಾಕ್ ನಾವು ಅಂಗಡಿಯಲ್ಲೇ ಮಾಡ್ತೀವಿ. ಯಾಕಂತಂದ್ರೆ ಎಲ್ಲೋ ಇಂಡಸ್ಟ್ರಿನಲ್ಲಿ ಹೋಗಿ ಇಲ್ಲೆಲ್ಲೋ ಪ್ಯಾಕ್ ಆಗಿ ಏನು ಮಾಡ್ತಾರೆ, ನಾವು ತರ್ತಕ್ಕಂತಹ ರೈತರ ಮೆಟೀರಿಯಲ್ನ ನಾನೇನು ಮಾಡ್ತೀನಿ ಅಂತಂದ್ರೆ ಇಲ್ಲೇ ಸ್ವಚ್ಛ ಮಾಡಿ ಪ್ಯಾಕ್ ಮಾಡಿ, ಆ ಒಂದು ಪ್ಯಾಕ್ ಮಾಡೋದ್ರಿಂದ ನಮಗೆ ಹೆಚ್ಚು ಖರ್ಚಾಗಲ್ಲ. ಏನಂತ ಒಂದು ಹೊಸ ಇಂಡಸ್ಟ್ರಿ ತಗೊಂಡು ಒಂದು 20-30 ಜನನ ಇಟ್ಕೊಂಡು ಅಲ್ಲಿಂದ ಬಜೆಟ್ ಮಾಡ್ಕೊಂಡು ಅವ್ರ ಸ್ಯಾಲರಿಗೆಲ್ಲ ಕೊಟ್ಟಾಗ ಆಟೋಮೆಟಿಕ್ ಆಗಿ ಆ ಬಜೆಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅವ್ರಿಗೆ ಪ್ರಾಫಿಟ್ ಆಗಬೇಕು ಅಂತಂದ್ರೆ ಅದನ್ನ ಜಾಸ್ತಿ ಮಾಡ್ತಾರೆ. ಹಂಗೇನಿಲ್ಲ, ಇಲ್ಲೇ ಸುತ್ತಮುತ್ತ ಇರ್ತಕ್ಕಂತಹ ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಎಂಪ್ಲಾಯ್ಸ್ಮೆಂಟ್ ಏನು ಸಣ್ಣ ಪುಟ್ಟ ಎಂಪ್ಲಾಯ್ಸ್ ಇರ್ತಲ್ಲ, ಅಲ್ಲೇ ಕ್ಲೀನಿಂಗ್ ಮಾಡ್ಕೊಂಡು ಪ್ಯಾಕ್ ನಾವೇ ಮಾಡಿ ಕೊಡೋದ್ರಿಂದ ನಮಗೆ ಅಷ್ಟೊಂದು ಬಜೆಟ್ ಬೀಳಲ್ಲ. ಹಾಗಾಗಿ ಏನಾಗುತ್ತೆ, ಆ ಬಜೆಟ್ ಗ್ರಾಹಕರಿಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಕಿರಾಣಿ ಶಾಪ್ಗಳಿಗೂ ನಿಮ್ಮ ಒಂದು ಶಾಪ್ಗೂ ಏನು ವ್ಯತ್ಯಾಸ ಅಂತಂದ್ರೆ ನಾವು ಅವ್ರಿಗೆ ಕಾಂಪಿಟೇಷನ್ ಮಾಡ್ಲಕ್ ಆಗಲ್ಲ ಸರ್. ಯಾಕೆ ಆಗಲ್ಲ ಅಂತಂದ್ರೆ ಅವ್ರದೇ ಆದಂತಹ ಒಂದು ಜೀವನ ಇರುತ್ತೆ, ಅವ್ರದೇ ಆದಂತಹ ಒಂದು ಇದಿರ್ತದೆ. ನಾವು ಅವ್ರಿಗೆ ಕಾಂಪಿಟೇಷನ್ ಅಂತ ನಾನು ಹೇಳಲ್ಲ ಸರ್. ಅವ್ರ ದರಗಳಿಗಿಂತ ಈ ದರ ಇಲ್ಲ ಸರ್, ಕಂಪೇರ್ ಮಾಡಿದ್ರೆ ನಮ್ಮ ದರ ಕಡಿಮೆ ಇರುತ್ತೆ ಅಂತ ನಾನು ಹೇಳ್ತೀನಿ. ಕಡಿಮೆ ಇರುತ್ತೆ ಸರ್. ಹಾಗಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಅವರು ನಾವು ಸ್ನೇಹಿತರಿಂದನೇ ನಾವು ಇರ್ತೀವಿ. ಅವ್ರು ಏನ್ ಮಾಡಿರ್ತೀವಲ್ಲ, ಅವ್ರ ಕೋಆರ್ಡಿನೇಷನ್ ಇಂದನೇ ನಾವು ಕೂಡ ಬೆಳೀತಾ ಇದೀವಿ. ನಮ್ಮ ಕೋಆರ್ಡಿನೇಷನ್ ಇಂದ ಅವರು ಬೆಳಿಬೇಕು. ಒಂದು ಫ್ರೆಂಡ್ಲಿ ಆಗಿ ನಾವು ಮೂವ್ಮೆಂಟ್ ಆಗ್ತೀವಿ ವಿನಃ ಅವರಿಗೆ ನಾವು ಅನ್ನೋದಂತ ಕಂಪ್ಯಾರಿಸನ್ ಆಗಲಿ ಕಾಂಪಿಟೇಷನ್ ಅಂತ ಅಲ್ಲಿಗಿಂತ ಇಲ್ಲಿ ರೇಟ್ ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗಿರುತ್ತೆ. ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಯಾವುದೇ ಲೋಪದೋಷ ಆಗ್ಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ನಾವು ಬಿಟ್ಕೊಡಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಇವು ಎರಡು ಏನಿರ್ತದಲ್ಲ, ಇದರಲ್ಲಿ ನಾವು ಯಾವುದೇ ತರದ ಮಾರ್ಜಿನ್ ನಾವು ಕೊಡೋದಿಲ್ಲ. ಇಷ್ಟು ಮಾತ್ರ ಇಲ್ಲ ಸರ್, ಇದೆಲ್ಲ ಗ್ರಾಹಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೂ ಕೂಡ ಈಗ ಇಲ್ಲಿ ಸುತ್ತಮುತ್ತ ಕಾಲೇಜ್ ಇರೋದ್ರಿಂದ, ಆಮೇಲೆ ಹಾಸ್ಪಿಟಲ್ ಇರೋದ್ರಿಂದ, ನಾವು ಕಾಲೇಜ್ ಇರೋದ್ರಿಂದ ಅವರಿಗೆ ಬೇಕಾದಂತಹ ಸ್ಟೇಷನರಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಸರ್. ಏನೆಲ್ಲ ಇರ್ತದೆ ಸ್ಟೇಷನರಿ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ಈ ತರ ಬಹಳ ಅನುಕೂಲ ಮಾಡ್ತಾರೆ. ಇದೆಲ್ಲ ಏನಿದೆ ಸರ್ ನೋಡಿ ಸರ್, ಬೇರೆ ಈ ತರದ ಐಟಮ್ ಏನಿದೆಯಲ್ಲ ಎಲ್ಲ ಹೊರಗಡೆ ನೀವು ತಗೊಳ್ಬೇಕು ಅಂತಂದ್ರೆ 25 ರೂಪೀಸ್ 30 ರೂಪೀಸ್ ಎಲ್ಲ ಬರುತ್ತೆ. ನಾನ್ ಕೊಡ್ತಾ ಇದ್ದೀನಿ ಬರೇ 10 ರೂಪೀಸ್. ಇದು ಬರೇ 10 ರೂಪೀಸ್ ಸರ್. ಇದು ಏನಿರ್ತದಲ್ಲ ಎಷ್ಟು 30 40 50 ರೂಪೀಸ್ ಎಲ್ಲ ಮಾರ್ತಾ ಇದ್ರೆ, ನಾನ್ ಕೊಡ್ತಾ ಇದ್ದೀನಿ ಬರೇ 25 ರೂಪೀಸ್ಗೆ. ಇದೆಲ್ಲ ಏನ್ ಪ್ಯಾಕ್ ಏನಿದೆಯಲ್ಲ, ಇದು ಆಲ್ಮೋಸ್ಟ್ 1 ಪಿಕ್ ಬರೇ 8 ರೂಪೀಸ್. ನಾನ್ ಕೊಡ್ತಾ ಇದ್ದೀನಿ ಬರೇ 8 ರೂಪಾಯಿ ಕೊಡ್ತಾ ಇದ್ದೀನಿ, ಬರೇ 8 ರೂಪಾಯಿ. ಇದೇನಿದೆಯಲ್ಲ ಬರೇ 5 ರೂಪೀಸ್. ಈ ತರದ್ದು ನಾನು ಆದಷ್ಟು ನನಗೆ ಸಿಕ್ಕಂತ ಪ್ರಾಫಿಟ್ ಅಲ್ಲಿ ನಾನು 50 ಪೈಸೆಯಿಂದ 1 ರೂಪೀಸ್ ಪ್ರಾಫಿಟ್
ಪ್ರಾಫಿಟ್ ತಗೊಂಡು ನಾನು ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನನಗೆ ಗ್ರಾಹಕರ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಇದು ಆಗ್ತದೆ ಒಂದು ಇಲ್ಲಿ. ಪೂರ ಪ್ಯಾಕ್ 30 ರೂಪಾಯಿನಾ? ಇಷ್ಟೇ ನೋಡಿ ಸರ್, ಆಲ್ಮೋಸ್ಟ್ 50 ಪೀಸಸ್ ಇರ್ತವೆ. ನಾನು ಕೊಡ್ತಾ ಇದ್ದೀನಿ ಇದು ಬರೀ 30 ರೂಪಾಯಿಗೆ. ಇದು 30 ರೂಪಾಯಿ ಕೊಡ್ತಾ ಇದ್ದೀನಿ ಈ ತರದ್ದು. ಯಾಕಂತಂದ್ರೆ ಕಾಲೇಜ್ ಅವ್ರ ಹತ್ರ ಅಮೌಂಟ್ ಬರ್ಡನ್ ಆಗಬಾರ್ದು, ಪೇರೆಂಟ್ಸಿಗೆ ಬರ್ಡನ್ ಆಗ್ಬೋದು, ಆದರೆ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣಬೇಕು, ಅವ್ರಿಗೆ ಅನುಕೂಲ ಆಗಂತ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ನೋಡಿದಿಲ್ಲ ಕಂಪ್ಲೀಟ್ ತುಂಬ ಇದೆ ಸರ್. ಇದನ್ನು ನಾನು ಕೊಡ್ತಾ ಇದ್ದೀನಿ 50 ರೂಪಾಯಿ ನನಗೆ ಸಿಕ್ಕಿರೋದು. ಏನಾಯ್ತು, ನಾನು ಕೊಡ್ತಾ ಇರೋದು 40 ರುಪೀಸ್ಗೆ. ಅಂದರೆ ಏನಾಗುತ್ತೆ, MRP 50, ನನಗೆ ಏನು ಬರುತ್ತೆ 1 ರೂಪಾಯಿ ಮ್ಯಾಕ್ಸಿಮಮ್ ಅಂತಂದರೆ 2 ರೂಪೀಸ್. ನನಗೆ ಎಷ್ಟು ಸಾಕು, ನಾನು 40 ರುಪೀಸ್ಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್.